ನಿನ್ನೆ ಬೆಂಗಳೂರಿನಿಂದ ಗೋಕರ್ಣಕ್ಕೆ ಹೊರಡ್ತಿದ್ದಂತಹ ಸ್ಲೀಪರ್ ಕೋಚ್ ಬಸ್ ಬಂದು ಶಿರೂರು ಬಳಿ ಘೋರ ದುರಂತದಲ್ಲಿ ಸಜೀವ ದಹನದಿಂದ ಸುಮಾರು 9 ಜನ ಸಾವಿಗೀಡಾಗಿದ್ದಾರೆ. ಆ ಒಂದು ದುರಂತ ಘಟನೆ ನಡೆದಿದೆ. ನಾವೀಗ ಮಾರ್ಕೆಟ್ ರೋಡ್ನಲ್ಲಿದ್ದೀವಿ. ಅಲ್ಲಿರುವಂತಹ ಸ್ಲೀಪರ್ ಕೋಚ್ ಬಸ್ನಲ್ಲಿ ಯಾವ ರೀತಿಯಾಗಿ ಎಮರ್ಜೆನ್ಸಿ ಎಕ್ಸಿಟ್ಗಳಿರುತ್ತೆ ಅನ್ನೋಂಥದ್ದನ್ನು ತೋರಿಸ್ತಾ ಹೋಗ್ತೀನಿ ಬನ್ನಿ. ಈ ಒಂದು ಸ್ಲೀಪರ್ ಕೋಚ್ ಬಸ್ನಲ್ಲಿ ಹಲವು ರೀತಿಯಾದಂಥ ಎಮರ್ಜೆನ್ಸಿ ಎಕ್ಸಿಟ್ಗಳು ಕೂಡ ಇರ್ತವೆ. ಅದನ್ನು ತೋರಿಸುವಂತಹ ಪ್ರಯತ್ನವನ್ನು ನಾವು ಮಾಡ್ತೀವಿ. ಈಗ ನಿನ್ನೆ ಕೂಡ ಇದೇ ರೀತಿಯಾಗಿ ಸೀಬರ್ಡ್ ಅನ್ನುವಂಥ ಒಂದು ಬಸ್ ಹೋಗಿರುವಂಥದ್ದು. ಬೆಂಗಳೂರಿನಿಂದ ಆ ಒಂದು ಬಸ್ ಹೋಗ್ತಾ ಇತ್ತು. ಈ ಹಂತದಲ್ಲಿ ಗ್ಲಾಸ್ನ ನೀವು ಏನು ನೋಡ್ತಾ ಇದ್ರಿ, ಇಲ್ಲಿ ಒಂದು ಎಮರ್ಜೆನ್ಸಿ ಎಕ್ಸಿಟ್ ಕೂಡ ಇರುವಂಥದ್ದು. ಸುಪ್ರೀಂ ಕೋರ್ಟ್ ಆರ್ಡರ್ ಕೂಡ ಇದೆ. ಅಂದರೆ ಒಂದು ಗ್ಲಾಸ್ಗೆ ಒಂದು ಚೂರು ಏನಾದರೂ ಟಚ್ ಆಗಿ ಅದು ಒಡೆದು ಹೋದರೆ ಸಂಪೂರ್ಣವಾಗಿ ಗ್ಲಾಸ್ ಒಡೆದು ಹೋಗಬೇಕು ಅನ್ನುವಂಥ ರೂಲ್ ಇದೆ. ಅದೇ ರೀತಿಯಾದಂಥ ಎಮರ್ಜೆನ್ಸಿ ಎಕ್ಸಿಟ್ಗಳನ್ನ ಇಟ್ಟಿರ್ತಾರೆ. ನಾವು ಕೂಡ ಈಗ ಒಂದು ಖಾಸಗಿ ಬಸ್ನ ನಿಮಗೆ ತೋರಿಸ್ತಾ ಇದ್ದೀವಿ. ಇಲ್ಲೂ ಕೂಡ ಅದೇ ರೀತಿಯಾದಂಥ ಗ್ಲಾಸ್ ಡೋರ್ಗಳಿರುವಂಥದ್ದು. ಅಲ್ಲಿ ಎಮರ್ಜೆನ್ಸಿ ಎಕ್ಸಿಟ್ ಅಂತ ಅವರು ಹಾಕಿರುವಂಥದ್ದು ತಾವು ದೃಶ್ಯಗಳನ್ನ ನೋಡ್ಬೋದು. ಅದನ್ನು ಒಂದು ಚೂರು ಆ ಒಂದು ಗಾಜಿಗೆ ಏನಾದರೂ ಡ್ಯಾಮೇಜ್ ಆದ ತಕ್ಷಣ ಸಂಪೂರ್ಣವಾಗಿ ಅದು ಪುಡಿಯಾಗುತ್ತೆ. ಆ ರೀತಿಯಾದಂಥ ಒಂದು ಎಮರ್ಜೆನ್ಸಿ ಎಕ್ಸಿಟ್ಗಳನ್ನ ಈ ಒಂದು ಸ್ಲೀಪರ್ ಕೋಚ್ ಬಸ್ಗಳಲ್ಲಿ ಅಳವಡಿಸಲಾಗುತ್ತೆ. ಆದರೆ ನಿನ್ನೆ ಸೀಬರ್ಡ್ ಬಸ್ನಲ್ಲಿ ಯಾವ ರೀತಿಯಾಗಿ ಇದಿತ್ತ ಅನ್ನುವಂಥದ್ದು ಇಲ್ಲಿ ಪ್ರಶ್ನೆ ಆಗಿರುವಂಥದ್ದು. ಈಗ ಸಂಪೂರ್ಣವಾಗಿ ಆ ಒಂದು ಬಸ್ ಸುಟ್ಟು ಕರಕಲಾಗಿರುವಂಥದ್ದು. ಅದರ ಗುರುತು ಪತ್ತೆಗೆ, ಅಂದರೆ ಯಾರ್ಯಾರು ಪ್ರಯಾಣಿಕರಿದ್ದರೂ ಅವರ ಗುರುತು ಪತ್ತೆಗೆ ಈಗ FSL ತಂಡ ಒಂದು ಕಾರ್ಯಾಚರಣೆಯನ್ನು ಕೂಡ ನಡೆಸ್ತಾ ಇರುವಂಥದ್ದು ತಾವು ದೃಶ್ಯಗಳು ನೋಡ್ಬೋದು. ಮಧ್ಯಭಾಗದಲ್ಲಿ, ಅಂದರೆ ಈ ಒಂದು ಸ್ಲೀಪರ್ ಕೋಚ್ ಬಸ್ ಮಧ್ಯಭಾಗದಲ್ಲಿ ಕೆಳಗಡೆ ಒಂದು ಮತ್ತೊಂದು ಡೋರ್ ಇರುತ್ತೆ. ಅಂದರೆ ಬಸ್ ಪಲ್ಟಿ ಆದಂಥ ಸಮಯದಲ್ಲಿ ಆ ಗ್ಲಾಸ್ ಮುಖಾಂತರ ಹೋಗ್ಬೋದು, ಅಥವಾ ಈ ರೀತಿ ಅಗ್ನಿ ಅನಾಹುತ ಏನಾದರೂ ಆದಾಗ ಈ ಒಂದು ಅಂಡರ್ಗ್ರೌಂಡ್ನ ಒಂದು ಬಾಗಿಲೇನಿದೆ ಆ ಮುಖಾಂತರವಾಗಿ ಪ್ರಯಾಣಿಕರು ತಪ್ಪಿಸ್ಕೊಳ್ಳೋದಕ್ಕೆ ಅಂದರೆ ಪಾರಾಗಲು ಒಂದು ಅವಕಾಶ ಇರುವಂಥದ್ದು. ಇದೇ ರೀತಿಯಾಗಿ ಬಸ್ನ ಹಿಂಬದಿಯಲ್ಲೂ ಕೂಡ ನೀವು ನೇರವಾಗಿ ನೋಡುವಂಥದ್ದು. ಅಲ್ಲೂ ಕೂಡ ಒಂದು ಎಮರ್ಜೆನ್ಸಿ ಎಕ್ಸಿಟನ್ನು ಇಲ್ಲಿ ಅಳವಡಿಕೆ ಮಾಡಿರುವಂಥದ್ದು. ಮುಖ್ಯವಾಗಿ ಈ ರೀತಿಯಾದಂಥ ದುರಂತಗಳು ಆಗಲು ಕಾರಣ ಏನು ಅಂದರೆ ಎಮರ್ಜೆನ್ಸಿ ಎಕ್ಸಿಟ್ ಸರಿಯಾಗಿ ಇರದೇ ಹೋದಲ್ಲಿ ಈ ರೀತಿಯಾದಂಥ ದುರಂತಗಳಾಗ್ತವೆ. ಆದರೆ ಒಂದು ಖಾಸಗಿ ಬಸ್ಸನ್ನು ನಾವೀಗ ತೋರಿಸ್ತಾ ಹೋಗ್ತಾ ಇದ್ದೀವಿ ನಿಮಗೆ. ಅಲ್ಲಿ ಎಮರ್ಜೆನ್ಸಿ ಎಕ್ಸಿಟ್ಗಳು, ಫೈರ್ ಎಕ್ಸ್ಟೆನ್ಷನ್ ನೀವು ನೋಡ್ಬೋದು ಯಾವ ಥರ ಇದೆ. ಅಂದರೆ ಅಗ್ನಿ ಅನಾಹುತ ಆದಾಗ ಅದನ್ನು ತಡೆ ಹಿಡಿಯಲು ಸಾಧನ ಏನಿರುತ್ತೆ ಅದನ್ನು ಕೂಡ ಇವರು ಇಲ್ಲಿ ಅಳವಡಿಕೆ ಮಾಡಿರುವಂಥದ್ದು. ಪ್ರತಿ ಗಾಜನ್ನು ಕೂಡ ಇವರು ಎಮರ್ಜೆನ್ಸಿ ಎಕ್ಸಿಟ್ ಅಂತ ಅಳವಡಿಕೆ ಮಾಡಿದ್ದಾರೆ. ಅಂದರೆ ಯಾವುದೇ ರೀತಿಯಾದಂಥ ಒಂದು ಚಿಕ್ಕ ಡ್ಯಾಮೇಜ್ ಗ್ಲಾಸ್ಗೆ ಆದರೂ ಕೂಡ ಸಂಪೂರ್ಣ ಗಾಜು ಪುಡಿಯಾಗುತ್ತೆ. ಆಗ ಪ್ರಯಾಣಿಕರು ಅಲ್ಲಿಂದ ಪಾರಾಗಲು ಅವಕಾಶ ಸಿಗುತ್ತೆ. ಈ ರೀತಿಯಾದಂಥ ಒಂದು ಅಳವಡಿಕೆಯನ್ನು ಮಾಡಬೇಕು ಅಂತ ಈ ಹಿಂದೆ ಸುಪ್ರೀಂ ಕೋರ್ಟ್ ಆರ್ಡರ್ ಕೂಡ ಮಾಡಿತ್ತು. ಆ ರೂಲ್ನ ಎಷ್ಟು ಬಸ್ ಏಜೆನ್ಸಿಗಳು, ಅಂದರೆ ಟ್ರಾವೆಲ್ ಏಜೆನ್ಸಿಗಳು ಮಾಡ್ತಾ ಇದ್ದಾವೆ ಅನ್ನುವಂಥದ್ದು ಈ ದುರಂತದಲ್ಲಿ ಪ್ರಶ್ನಾರ್ಥಕವಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಅರವಿಂದ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ನಿನ್ನೆ ಬೆಂಗಳೂರಿನಿಂದ ಗೋಕರ್ಣಕ್ಕೆ ಹೊರಡ್ತಿದ್ದಂತಹ ಸ್ಲೀಪರ್ ಕೋಚ್ ಬಸ್ ಬಂದು ಶಿರೂರು ಬಳಿ ಘೋರ ದುರಂತದಲ್ಲಿ ಸಜೀವ ದಹನದಿಂದ ಸುಮಾರು 9 ಜನ ಸಾವಿಗೀಡಾಗಿದ್ದಾರೆ. ಆ ಒಂದು ದುರಂತ ಘಟನೆ ನಡೆದಿದೆ. ನಾವೀಗ ಮಾರ್ಕೆಟ್ ರೋಡ್ನಲ್ಲಿದ್ದೀವಿ. ಅಲ್ಲಿರುವಂತಹ ಸ್ಲೀಪರ್ ಕೋಚ್ ಬಸ್ನಲ್ಲಿ ಯಾವ ರೀತಿಯಾಗಿ ಎಮರ್ಜೆನ್ಸಿ ಎಕ್ಸಿಟ್ಗಳಿರುತ್ತೆ ಅನ್ನೋಂಥದ್ದನ್ನು ತೋರಿಸ್ತಾ ಹೋಗ್ತೀನಿ ಬನ್ನಿ. ಈ ಒಂದು ಸ್ಲೀಪರ್ ಕೋಚ್ ಬಸ್ನಲ್ಲಿ ಹಲವು ರೀತಿಯಾದಂಥ ಎಮರ್ಜೆನ್ಸಿ ಎಕ್ಸಿಟ್ಗಳು ಕೂಡ ಇರ್ತವೆ. ಅದನ್ನು ತೋರಿಸುವಂತಹ ಪ್ರಯತ್ನವನ್ನು ನಾವು ಮಾಡ್ತೀವಿ. ಈಗ ನಿನ್ನೆ ಕೂಡ ಇದೇ ರೀತಿಯಾಗಿ ಸೀಬರ್ಡ್ ಅನ್ನುವಂಥ ಒಂದು ಬಸ್ ಹೋಗಿರುವಂಥದ್ದು. ಬೆಂಗಳೂರಿನಿಂದ ಆ ಒಂದು ಬಸ್ ಹೋಗ್ತಾ ಇತ್ತು. ಈ ಹಂತದಲ್ಲಿ ಗ್ಲಾಸ್ನ ನೀವು ಏನು ನೋಡ್ತಾ ಇದ್ರಿ, ಇಲ್ಲಿ ಒಂದು ಎಮರ್ಜೆನ್ಸಿ ಎಕ್ಸಿಟ್ ಕೂಡ ಇರುವಂಥದ್ದು. ಸುಪ್ರೀಂ ಕೋರ್ಟ್ ಆರ್ಡರ್ ಕೂಡ ಇದೆ. ಅಂದರೆ ಒಂದು ಗ್ಲಾಸ್ಗೆ ಒಂದು ಚೂರು ಏನಾದರೂ ಟಚ್ ಆಗಿ ಅದು ಒಡೆದು ಹೋದರೆ ಸಂಪೂರ್ಣವಾಗಿ ಗ್ಲಾಸ್ ಒಡೆದು ಹೋಗಬೇಕು ಅನ್ನುವಂಥ ರೂಲ್ ಇದೆ. ಅದೇ ರೀತಿಯಾದಂಥ ಎಮರ್ಜೆನ್ಸಿ ಎಕ್ಸಿಟ್ಗಳನ್ನ ಇಟ್ಟಿರ್ತಾರೆ. ನಾವು ಕೂಡ ಈಗ ಒಂದು ಖಾಸಗಿ ಬಸ್ನ ನಿಮಗೆ ತೋರಿಸ್ತಾ ಇದ್ದೀವಿ. ಇಲ್ಲೂ ಕೂಡ ಅದೇ ರೀತಿಯಾದಂಥ ಗ್ಲಾಸ್ ಡೋರ್ಗಳಿರುವಂಥದ್ದು. ಅಲ್ಲಿ ಎಮರ್ಜೆನ್ಸಿ ಎಕ್ಸಿಟ್ ಅಂತ ಅವರು ಹಾಕಿರುವಂಥದ್ದು ತಾವು ದೃಶ್ಯಗಳನ್ನ ನೋಡ್ಬೋದು. ಅದನ್ನು ಒಂದು ಚೂರು ಆ ಒಂದು ಗಾಜಿಗೆ ಏನಾದರೂ ಡ್ಯಾಮೇಜ್ ಆದ ತಕ್ಷಣ ಸಂಪೂರ್ಣವಾಗಿ ಅದು ಪುಡಿಯಾಗುತ್ತೆ. ಆ ರೀತಿಯಾದಂಥ ಒಂದು ಎಮರ್ಜೆನ್ಸಿ ಎಕ್ಸಿಟ್ಗಳನ್ನ ಈ ಒಂದು ಸ್ಲೀಪರ್ ಕೋಚ್ ಬಸ್ಗಳಲ್ಲಿ ಅಳವಡಿಸಲಾಗುತ್ತೆ. ಆದರೆ ನಿನ್ನೆ ಸೀಬರ್ಡ್ ಬಸ್ನಲ್ಲಿ ಯಾವ ರೀತಿಯಾಗಿ ಇದಿತ್ತ ಅನ್ನುವಂಥದ್ದು ಇಲ್ಲಿ ಪ್ರಶ್ನೆ ಆಗಿರುವಂಥದ್ದು. ಈಗ ಸಂಪೂರ್ಣವಾಗಿ ಆ ಒಂದು ಬಸ್ ಸುಟ್ಟು ಕರಕಲಾಗಿರುವಂಥದ್ದು. ಅದರ ಗುರುತು ಪತ್ತೆಗೆ, ಅಂದರೆ ಯಾರ್ಯಾರು ಪ್ರಯಾಣಿಕರಿದ್ದರೂ ಅವರ ಗುರುತು ಪತ್ತೆಗೆ ಈಗ FSL ತಂಡ ಒಂದು ಕಾರ್ಯಾಚರಣೆಯನ್ನು ಕೂಡ ನಡೆಸ್ತಾ ಇರುವಂಥದ್ದು ತಾವು ದೃಶ್ಯಗಳು ನೋಡ್ಬೋದು. ಮಧ್ಯಭಾಗದಲ್ಲಿ, ಅಂದರೆ ಈ ಒಂದು ಸ್ಲೀಪರ್ ಕೋಚ್ ಬಸ್ ಮಧ್ಯಭಾಗದಲ್ಲಿ ಕೆಳಗಡೆ ಒಂದು ಮತ್ತೊಂದು ಡೋರ್ ಇರುತ್ತೆ. ಅಂದರೆ ಬಸ್ ಪಲ್ಟಿ ಆದಂಥ ಸಮಯದಲ್ಲಿ ಆ ಗ್ಲಾಸ್ ಮುಖಾಂತರ ಹೋಗ್ಬೋದು, ಅಥವಾ ಈ ರೀತಿ ಅಗ್ನಿ ಅನಾಹುತ ಏನಾದರೂ ಆದಾಗ ಈ ಒಂದು ಅಂಡರ್ಗ್ರೌಂಡ್ನ ಒಂದು ಬಾಗಿಲೇನಿದೆ ಆ ಮುಖಾಂತರವಾಗಿ ಪ್ರಯಾಣಿಕರು ತಪ್ಪಿಸ್ಕೊಳ್ಳೋದಕ್ಕೆ ಅಂದರೆ ಪಾರಾಗಲು ಒಂದು ಅವಕಾಶ ಇರುವಂಥದ್ದು. ಇದೇ ರೀತಿಯಾಗಿ ಬಸ್ನ ಹಿಂಬದಿಯಲ್ಲೂ ಕೂಡ ನೀವು ನೇರವಾಗಿ ನೋಡುವಂಥದ್ದು. ಅಲ್ಲೂ ಕೂಡ ಒಂದು ಎಮರ್ಜೆನ್ಸಿ ಎಕ್ಸಿಟನ್ನು ಇಲ್ಲಿ ಅಳವಡಿಕೆ ಮಾಡಿರುವಂಥದ್ದು. ಮುಖ್ಯವಾಗಿ ಈ ರೀತಿಯಾದಂಥ ದುರಂತಗಳು ಆಗಲು ಕಾರಣ ಏನು ಅಂದರೆ ಎಮರ್ಜೆನ್ಸಿ ಎಕ್ಸಿಟ್ ಸರಿಯಾಗಿ ಇರದೇ ಹೋದಲ್ಲಿ ಈ ರೀತಿಯಾದಂಥ ದುರಂತಗಳಾಗ್ತವೆ. ಆದರೆ
ಒಂದು ಖಾಸಗಿ ಬಸ್ಸನ್ನು ನಾವೀಗ ತೋರಿಸ್ತಾ ಹೋಗ್ತಾ ಇದ್ದೀವಿ ನಿಮಗೆ. ಅಲ್ಲಿ ಎಮರ್ಜೆನ್ಸಿ ಎಕ್ಸಿಟ್ಗಳು, ಫೈರ್ ಎಕ್ಸ್ಟೆನ್ಷನ್ ನೀವು ನೋಡ್ಬೋದು ಯಾವ ಥರ ಇದೆ. ಅಂದರೆ ಅಗ್ನಿ ಅನಾಹುತ ಆದಾಗ ಅದನ್ನು ತಡೆ ಹಿಡಿಯಲು ಸಾಧನ ಏನಿರುತ್ತೆ ಅದನ್ನು ಕೂಡ ಇವರು ಇಲ್ಲಿ ಅಳವಡಿಕೆ ಮಾಡಿರುವಂಥದ್ದು. ಪ್ರತಿ ಗಾಜನ್ನು ಕೂಡ ಇವರು ಎಮರ್ಜೆನ್ಸಿ ಎಕ್ಸಿಟ್ ಅಂತ ಅಳವಡಿಕೆ ಮಾಡಿದ್ದಾರೆ. ಅಂದರೆ ಯಾವುದೇ ರೀತಿಯಾದಂಥ ಒಂದು ಚಿಕ್ಕ ಡ್ಯಾಮೇಜ್ ಗ್ಲಾಸ್ಗೆ ಆದರೂ ಕೂಡ ಸಂಪೂರ್ಣ ಗಾಜು ಪುಡಿಯಾಗುತ್ತೆ. ಆಗ ಪ್ರಯಾಣಿಕರು ಅಲ್ಲಿಂದ ಪಾರಾಗಲು ಅವಕಾಶ ಸಿಗುತ್ತೆ. ಈ ರೀತಿಯಾದಂಥ ಒಂದು ಅಳವಡಿಕೆಯನ್ನು ಮಾಡಬೇಕು ಅಂತ ಈ ಹಿಂದೆ ಸುಪ್ರೀಂ ಕೋರ್ಟ್ ಆರ್ಡರ್ ಕೂಡ ಮಾಡಿತ್ತು. ಆ ರೂಲ್ನ ಎಷ್ಟು ಬಸ್ ಏಜೆನ್ಸಿಗಳು ಅಂದರೆ ಟ್ರಾವೆಲ್ ಏಜೆನ್ಸಿಗಳು ಮಾಡ್ತಾ ಇದ್ದಾವೆ ಅನ್ನುವಂಥದ್ದು ಈ ದುರಂತದಲ್ಲಿ ಪ್ರಶ್ನಾರ್ಥಕವಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಅರವಿಂದ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ನಿನ್ನೆ ಬೆಂಗಳೂರಿನಿಂದ ಗೋಕರ್ಣಕ್ಕೆ ಹೊರಡ್ತಿದ್ದಂತಹ ಸ್ಲೀಪರ್ ಕೋಚ್ ಬಸ್ ಒಂದು ಶಿರೂರು ಬಳಿ ಘೋರ ದುರಂತದಲ್ಲಿ ಸಜೀವ ದಹನದಿಂದ ಸುಮಾರು 9 ಜನ ಸಾವಿಗೀಡಾಗಿದ್ದಾರೆ. ಆ ಒಂದು ದುರಂತ ಘಟನೆ ನಡೆದಿದೆ. ಸೀದಾ ನಾವೀಗ ಮಾರ್ಕೆಟ್ ರೋಡ್ನಲ್ಲಿದ್ದೀವಿ. ಅಲ್ಲಿರುವಂಥ ಸ್ಲೀಪರ್ ಕೋಚ್ ಬಸ್ನಲ್ಲಿ ಯಾವ ರೀತಿಯಾಗಿ ಎಮರ್ಜೆನ್ಸಿ ಎಕ್ಸಿಟ್ಗಳಿರುತ್ತೆ ಅನ್ನೋವಂಥದ್ದನ್ನು ತೋರಿಸ್ತಾ ಹೋಗ್ತೀನಿ ಬನ್ನಿ. ಈ ಒಂದು ಸ್ಲೀಪರ್ ಕೋಚ್ ಬಸ್ನಲ್ಲಿ ಹಲವು ರೀತಿಯಾದಂಥ ಎಮರ್ಜೆನ್ಸಿ ಎಕ್ಸಿಟ್ಗಳು ಕೂಡ ಇರ್ತವೆ. ಅದನ್ನು ತೋರಿಸುವಂತಹ ಪ್ರಯತ್ನವನ್ನು ನಾವು ಮಾಡ್ತೀವಿ. ಈಗ ನಿನ್ನೆ ಕೂಡ ಇದೇ ರೀತಿಯಾಗಿ ಸೀಬೋರ್ಡ್ ಅನ್ನುವಂಥ ಒಂದು ಬಸ್ ಹೋಗಿರುವಂಥದ್ದು. ಬೆಂಗಳೂರಿನಿಂದ ಆ ಒಂದು ಬಸ್ ಹೋಗ್ತಾ ಇತ್ತು. ಈ ಹಂತದಲ್ಲಿ ಗ್ಲಾಸ್ನ ನೀವು ಏನು ನೋಡ್ತಾ ಇದ್ದೀರಿ, ಇಲ್ಲಿ ಒಂದು ಎಮರ್ಜೆನ್ಸಿ ಎಕ್ಸಿಟ್ ಕೂಡ ಇರುವಂಥದ್ದು. ಸುಪ್ರೀಂ ಕೋರ್ಟ್ ಆರ್ಡರ್ ಕೂಡ ಇದೆ. ಅಂದರೆ ಒಂದು ಗ್ಲಾಸ್ಗೆ ಒಂದು ಚೂರು ಏನಾದರೂ ಟಚ್ ಆಗಿ ಅದು ಒಡೆದು ಹೋದರೆ ಸಂಪೂರ್ಣವಾಗಿ ಗ್ಲಾಸ್ ಒಡೆದು ಹೋಗಬೇಕು ಅನ್ನುವಂಥ ರೂಲ್ ಇದೆ. ಅದೇ ರೀತಿಯಾದಂಥ ಎಮರ್ಜೆನ್ಸಿ ಎಕ್ಸಿಟ್ಗಳನ್ನ ಇಟ್ಟಿರ್ತಾರೆ. ನಾವು ಕೂಡ ಈಗ ಒಂದು ಖಾಸಗಿ ಬಸ್ನ ನಿಮಗೆ ತೋರಿಸ್ತಾ ಇದ್ದೀವಿ. ಇಲ್ಲೂ ಕೂಡ ಅದೇ ರೀತಿಯಾದಂಥ ಗ್ಲಾಸ್ ಡೋರ್ಗಳಿರುವಂಥದ್ದು. ಅಲ್ಲಿ ಎಮರ್ಜೆನ್ಸಿ ಎಕ್ಸಿಟ್ ಅಂತ ಅವರು ಹಾಕಿರುವಂಥದ್ದು ತಾವು ದೃಶ್ಯಗಳು ನೋಡ್ಬೋದು. ಅದನ್ನು ಒಂದು ಚೂರು ಆ ಒಂದು ಗಾಜಿಗೆ ಏನಾದರೂ ಡ್ಯಾಮೇಜ್ ಆದ ತಕ್ಷಣ ಸಂಪೂರ್ಣವಾಗಿ ಅದು ಪುಡಿಯಾಗುತ್ತೆ. ಆ ರೀತಿಯಾದಂಥ ಒಂದು ಎಮರ್ಜೆನ್ಸಿ ಎಕ್ಸಿಟ್ಗಳನ್ನ ಈ ಒಂದು ಸ್ಲೀಪರ್ ಕೋಚ್ ಬಸ್ಗಳಲ್ಲಿ ಅಳವಡಿಸಲಾಗುತ್ತೆ. ಆದರೆ ನಿನ್ನೆ ಸೀಬೋರ್ಡ್ ಬಸ್ನಲ್ಲಿ ಯಾವ ರೀತಿಯಾಗಿ ಇದು ಇತ್ತ ಅನ್ನುವಂಥದ್ದು ಇಲ್ಲಿ ಪ್ರಶ್ನೆ ಆಗಿರುವಂಥದ್ದು. ಈಗ ಸಂಪೂರ್ಣವಾಗಿ ಆ ಒಂದು ಬಸ್ ಸುಟ್ಟು ಕರಕಲಾಗಿರುವಂಥದ್ದು. ಅದರ ಗುರುತು ಪತ್ತೆಗೆ ಅಂದರೆ ಯಾರ್ಯಾರು ಪ್ರಯಾಣಿಕರಿದ್ದರೂ ಅವರ ಗುರುತು ಪತ್ತೆಗೆ ಈಗ FSL ತಂಡ ಒಂದು ಕಾರ್ಯಾಚರಣೆಯನ್ನು ಕೂಡ ನಡೆಸ್ತಾ ಇರುವಂಥದ್ದು ತಾವು ದೃಶ್ಯಗಳು ನೋಡ್ಬೋದು. ಮಧ್ಯಭಾಗದಲ್ಲಿ ಅಂದರೆ ಈ ಒಂದು ಸ್ಲೀಪರ್ ಕೋಚ್ ಬಸ್ ಮಧ್ಯಭಾಗದಲ್ಲಿ ಕೆಳಗಡೆ ಒಂದು ಮತ್ತೊಂದು ಡೋರ್ ಇರುತ್ತೆ. ಅಂದರೆ ಬಸ್ ಪಲ್ಟಿ ಆದಂಥ ಸಮಯದಲ್ಲಿ ಆ ಗ್ಲಾಸ್ ಮುಖಾಂತರ ಹೋಗ್ಬೋದು, ಅಥವಾ ಈ ರೀತಿ ಅಗ್ನಿ ಅನಾಹುತ ಏನಾದರೂ ಆದಾಗ ಈ ಒಂದು ಅಂಡರ್ಗ್ರೌಂಡ್ನ ಒಂದು ಬಾಗಿಲೇನಿದೆ ಆ ಮುಖಾಂತರವಾಗಿ ಪ್ರಯಾಣಿಕರು ತಪ್ಪಿಸ್ಕೊಳ್ಳೋದಕ್ಕೆ ಒಂದು ಅಂದರೆ ಪಾರಾಗಲು ಒಂದು ಅವಕಾಶ ಇರುವಂಥದ್ದು. ಇದೇ ರೀತಿಯಾಗಿ ಬಸ್ನ ಹಿಂಬದಿಯಲ್ಲೂ ಕೂಡ ನೀವು ನೇರವಾಗಿ ನೋಡುವಂಥದ್ದು. ಅಲ್ಲೂ ಕೂಡ ಒಂದು ಎಮರ್ಜೆನ್ಸಿ ಎಕ್ಸಿಟನ್ನು ಇಲ್ಲಿ ಅಳವಡಿಕೆ ಮಾಡಿರುವಂಥದ್ದು. ಮುಖ್ಯವಾಗಿ ಈ ರೀತಿಯಾದಂಥ ದುರಂತಗಳು ಆಗಲು ಕಾರಣ ಏನು ಅಂದರೆ ಎಮರ್ಜೆನ್ಸಿ ಎಕ್ಸಿಟ್ ಸರಿಯಾಗಿ ಇರದೇ ಹೋದಲ್ಲಿ ಈ ರೀತಿಯಾದಂಥ ದುರಂತಗಳಾಗ್ತವೆ. ಆದರೆ ಒಂದು ಖಾಸಗಿ ಬಸ್ಸನ್ನು ನಾವೀಗ ತೋರಿಸ್ತಾ ಹೋಗ್ತಾ ಇದ್ದೀವಿ ನಿಮಗೆ. ಅಲ್ಲಿ ಎಮರ್ಜೆನ್ಸಿ ಎಕ್ಸಿಟ್ಗಳು, ಫೈರ್ ಎಕ್ಸ್ಟೆನ್ಷನ್ ನೀವು ನೋಡ್ಬೋದು ಯಾವ ಥರ ಇದೆ. ಅಂದರೆ ಅಗ್ನಿ ಅನಾಹುತ ಆದಾಗ ಅದನ್ನು ತಡೆ ಹಿಡಿಯಲು ಸಾಧನ ಏನಿರುತ್ತೆ ಅದನ್ನು ಕೂಡ ಇವರು ಇಲ್ಲಿ ಅಳವಡಿಕೆ ಮಾಡಿರುವಂಥದ್ದು. ಪ್ರತಿ ಗಾಜನ್ನು ಕೂಡ ಇವರು ಎಮರ್ಜೆನ್ಸಿ ಎಕ್ಸಿಟ್ ಅಂತ ಅಳವಡಿಕೆ ಮಾಡಿದ್ದಾರೆ. ಅಂದರೆ ಯಾವುದೇ ರೀತಿಯಾದಂಥ ಒಂದು ಚಿಕ್ಕ ಡ್ಯಾಮೇಜ್ ಗ್ಲಾಸ್ಗೆ ಆದರೂ ಕೂಡ ಸಂಪೂರ್ಣ ಗಾಜು ಪುಡಿಯಾಗುತ್ತೆ. ಆಗ ಪ್ರಯಾಣಿಕರು ಅಲ್ಲಿಂದ ಪಾರಾಗಲು ಅವಕಾಶ ಸಿಗುತ್ತೆ. ಈ ರೀತಿಯಾದಂಥ ಒಂದು ಅಳವಡಿಕೆಯನ್ನು ಮಾಡಬೇಕು ಅಂತ ಈ ಹಿಂದೆ ಸುಪ್ರೀಂ ಕೋರ್ಟ್ ಆರ್ಡರ್ ಕೂಡ ಮಾಡಿತ್ತು. ಆ ರೂಲ್ನ ಎಷ್ಟು ಬಸ್ ಏಜೆನ್ಸಿಗಳು ಅಂದರೆ ಟ್ರಾವೆಲ್ ಏಜೆನ್ಸಿಗಳು ಮಾಡ್ತಾ ಇದ್ದಾವೆ ಅನ್ನುವಂಥದ್ದು ಈ ದುರಂತದಲ್ಲಿ ಪ್ರಶ್ನಾರ್ಥಕವಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಅರವಿಂದ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.